ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ M20 ಗ್ರೇಡ್ ಪೇವರ್ನ ಬರೀ 20 ನಿಮಿಷದಲ್ಲಿ ಹೇಗೆ ಡಿಮೋಲ್ಡ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಬನ್ನಿ ನೋಡೋಣ. ಇದರಲ್ಲಿ ನಾವು ಹಾಕಿರೋಂಥ ಕಾಂಕ್ರೀಟ್ ಗ್ರೇಡ್ ಬಂದು M20 ಗ್ರೇಡು. ಇದರ ಮಿಕ್ಸ್ ಡಿಸೈನ್ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಇದನ್ನ ಹಾಕಿ 20 ಮಿನಿಟ್ಸ್ ಆಗಿದೆ. ಇದನ್ನ ನಾವು ಜಿಗ್ಜ್ಯಾಗ್ ರಬ್ಬರ್ ಮೋಲ್ಡು, ಕಾಸ್ಮಿಕ್ ರಬ್ಬರ್ ಮೋಲ್ಡ್ ಮತ್ತು ಪ್ಲಾಸ್ಟಿಕ್ ಚೆಕ್ಕರ್ ಟೈಲ್ನಲ್ಲಿ ಹಾಕಿದ್ದೀವಿ. ಇದು 20 ಮಿನಿಟ್ಸ್ ಆಗಿದೆ. ಈಗ ನಾವು ಇದನ್ನ ಡಿಮೋಲ್ಡ್ ಮಾಡಿ ನಿಮಗೆ ತೋರಿಸ್ತೀವಿ. ಇದರಲ್ಲಿ M20 ಗ್ರೇಡ್ ಮಿಕ್ಸ್ ಡಿಸೈನ್ನ ನಾವು ಯೂಸ್ ಮಾಡಿದ್ದೀವಿ ಮತ್ತು 20 ಮಿನಿಟ್ಸಲ್ಲಿ ನಾವು ಇದನ್ನ ಸೆಟ್ ಮಾಡಿದ್ದೀವಿ. ಪ್ಲಾಸ್ಟಿಕ್ ಮೋಲ್ಡ್ಗೆ ನಾವು ಸ್ವಲ್ಪ ಆಯಿಲ್ನ ಯೂಸ್ ಮಾಡಿದ್ದೀವಿ, ಯಾಕೆಂದರೆ 20 ಮಿನಿಟ್ಸಲ್ಲಿ ಡಿಮೋಲ್ಡ್ ಮಾಡ್ತಾ ಇರೋದ್ರಿಂದ ಸ್ಟಿಕ್ ಆಗಬಾರ್ದು ಅಂತ. ನೀವು ನೋಡ್ಬೋದು ಆಯಿಲ್ ಇದೆ ಅದ್ರ ಮೇಲೆ. ನೋಡಿ ಮೋಲ್ಡ್ ಎಷ್ಟು ಕ್ಲೀನಾಗಿ ಬಂದಿದೆ. ಆಮೇಲೆ ರಬ್ಬರ್ ಮೋಲ್ಡ್ಗೆ ನಾವು ಯಾವುದೇ ರೀತಿ ಆಯಿಲ್ ಹಾಕಿಲ್ಲ, ಸ್ವಲ್ಪ ಬಟ್ಟೆಲೇನು ಉಳಿದಿತ್ತು ಅದನ್ನೇ ಹಾಗೆ ಸುಮ್ಮನೆ ಉಜ್ಜಿದ್ದೀವಿ ಅಷ್ಟೇ. ನೋಡಿ ಎಷ್ಟು ಕ್ಲೀನಾಗಿ ಮೋಲ್ಡು ಡಿಮೋಲ್ಡ್ ಆಗಿದೆ. ಮೋಲ್ಡು ಕ್ಲೀನಾಗಿದೆ, ಆಮೇಲೆ ಪೇವರು ಎಷ್ಟು ಕ್ಲೀನಾಗಿ ಡಿಮೋಲ್ಡ್ ಆಗಿದೆ ಅಂತ. ಬರೀ 20 ನಿಮಿಷದಲ್ಲಿ M20 ಗ್ರೇಡ್ ಕಾಂಕ್ರೀಟ್ನ ಸೆಟ್ ಮಾಡಿದ್ದೀವಿ. ಇದು PC3 ಕೆಮಿಕಲ್ಸ್ ಯೂಸ್ ಮಾಡಿರೋದು. PC3 ಕ್ವಿಕ್ ಸೆಟ್ ಅಂತ ಹೇಳಿ ಈಗ ಕೆಮಿಕಲ್ ಇದು. ನೋಡಿ, ನಿಮ್ಗೆ ಇದೇ ರೀತಿಯಾದ ಕಾಂಕ್ರೀಟ್ ಟೆಕ್ನಾಲಜೀಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ PC3 ಕೆಮಿಕಲ್ಸ್ನ ಫಾಲೋ ಮಾಡಿ. ನೀವು ಸ್ಯಾಂಪಲ್ ಟ್ರೈ ಮಾಡಬೇಕು ಅಂತಂದರೆ ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ. ನೋಡಿದ್ರಲ್ಲ, ಬರೀ 20 ನಿಮಿಷದಲ್ಲಿ ಹೇಗೆ ನಾವು M20 ಗ್ರೇಡ್ ಕಾಂಕ್ರೀಟ್ನ ಕ್ಯಾಶ್ ಮಾಡಿ ಡಿಮೋಲ್ಡ್ ಮಾಡೋದು ಅಂತ. ಇದೇ ರೀತಿಯಾದ ಹೆಚ್ಚಿನ ಕಾಂಕ್ರೀಟ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ PC3 ಕೆಮಿಕಲ್ಸ್ನ ಫಾಲೋ ಮಾಡಿ.